ಅವ್ರಿಗೆ ನಾಗೇಂದ್ರನ್ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು MP ಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ 18 ಜಿಲ್ಲೆಗಳಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೆ ಏನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದ್ರ ಜೊತೆಗೆ ಒಂದು ತನಿಖಾ ತಂಡವನ್ನು ಕಳಿಸ್ಬೇಕು ಅಂತೇಳಿ ಕೂಡ ಮನವಿ ಮಾಡಿದ್ರು. ಅದೆರಡೂ ಮಾಡಿಲ್ಲ. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ವಿನಃ ಬೇರೆ ಏನೂ ಇಲ್ಲ. ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಸರ್, ಪ್ರಾಸಿಕ್ಯೂಷನ್ಗೋಸ್ಕರ. ಮಾಡ್ಲಿ, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದಿಲ್ಲ. RSS ಸರ್ ಪ್ರಿಯಾಂಕಾ ಖರ್ಗೆ ಯಾಕೆ RSS ವಿರುದ್ಧ ಅಂತ ಹೇಳ್ತಾರೆ ಬಿಜೆಪಿದವರು. ಅದು ದೇಶದ ವಿರೋಧಿ ಚಟುವಟಿಕೆಗಳು ಮಾಡಿದಾಗ ಅದ್ರ ವಿರುದ್ಧ ನಾವು ಮಾತಾಡಬೇಕಾಗುತ್ತೆ. ಈ ದೇಶದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು RSS ಅವರು. ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಪಾಲ್ಗೊಂಡಿರಲಿಲ್ಲ. ಅವ್ರನ್ನೇನು ತಲೆ ಮೇಲೆ ಇಟ್ಕೊಂಡು ಸುತ್ತಕ್ಕಾಗುತ್ತಾ? ಸ್ವತಂತ್ರ ಹೋರಾಟದ ಆಶಯಗಳೇನಿತ್ತು ಅದನ್ನು ಬುಡಮೇಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳು, ರಾಷ್ಟ್ರಗೀತೆ ವಿರೋಧಿಗಳು, ರಾಷ್ಟ್ರಗಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು. ಅವ್ರಿಗೇನು ನಾವು ಪೂಜೆ ಮಾಡೋಕ್ಕಾಗುತ್ತಾ? ಅವ್ರ ವಿರೋಧ ಮಾಡಲೇಬೇಕು, ಮಾಡ್ತೀವಿ. ಸರ್ ಈಗ ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಅವ್ರ ಜೊತೆಗೆ ಬಂದರು ಸರ್ ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಹೊರಟಿದ್ರು. ಅದು ಯಾಕೆ ಸರ್ ವಿರೋಧನೆ ಅವರಲ್ಲೇ ವಿರೋಧ ವ್ಯಕ್ತ ಆಗ್ತಿದೆ? ಮಾಡ್ಲಿ, ಅವ್ರು ಮಾಡ್ಲಿ, ತೊಂದರೆ ಇಲ್ಲ.